ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪಿಎಸ್ಐ ಸಾವು ಬಗ್ಗೆ ತನಿಖೆ ನಡೀತಾ ಇದೆ. ವರ್ಗಾವಣೆ ದಂಧೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ವರ್ಗಾವಣೆಗೂ ಒಂದು ಕಾನೂನು ಅನ್ನೋದಿದೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜು ತಂಗಡಗಿ ಪಿಎಸ್ಐ ಪರಶುರಾಮ್ ಸಾವಿನ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಆಗಿದ್ರೆ ಕೋರ್ಟ್ಗೆ ಹೋಗಬಹುದಿತ್ತು. ನನ್ನ ಕ್ಷೇತ್ರದ ನಮ್ಮ ಹುಡುಗ ಪಿಎಸ್ಐ ಪರಶುರಾಮ್ ಇವತ್ತು ಮೃತಪಟ್ಟಿದ್ದಾರೆ, ತನಿಖೆ ಆಗಲಿ ಅಂತೇಳಿ ಹೇಳಿದ್ದಾರೆ ಶಿವರಾಜ್ ತಂಗಡಗಿ. ಸರ್, ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಂದು ಮಾಧ್ಯಮದೊಳಗೆ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ. ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕ್ ಅಂತಾನೆ ಒಂದು ಹೇಳ್ತಾ ಇದ್ದಾರೆ. ಅಲ್ಲಲ್ಲ ಎಸ್ ಅಫ್ಕೋರ್ಸ್ ಸರ್. ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಂದು ಮಾಧ್ಯಮದೊಳಗೆ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ. ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕ್ ಅಂತಾನೆ ಒಂದು ಹೇಳ್ತಾ ಇದ್ದಾರೆ. ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪಿಎಸ್ಐ ಸಾವು ಬಗ್ಗೆ ತನಿಖೆ ನಡೀತಾ ಇದೆ. ವರ್ಗಾವಣೆ ದಂಧೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ವರ್ಗಾವಣೆಗೂ ಒಂದು ಕಾನೂನು ಅನ್ನೋದಿದೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜು ತಂಗಡಗಿ ಪಿಎಸ್ಐ ಪರಶುರಾಮ್ ಸಾವಿನ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಆಗಿದ್ರೆ ಕೋರ್ಟ್ಗೆ ಹೋಗಬಹುದಿತ್ತು. ನನ್ನ ಕ್ಷೇತ್ರದ ನಮ್ಮ ಹುಡುಗ PSI ಪರಶುರಾಮ್ ಇವತ್ತು ಮೃತಪಟ್ಟಿದ್ದಾರೆ, ತನಿಖೆ ಆಗಲಿ ಅಂತೇಳಿ ಹೇಳಿದ್ದಾರೆ ಶಿವರಾಜ್ ತಂಗಡಗಿ. ಸರ್, ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಂದು ಮಾಧ್ಯಮದೊಳಗೆ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ. ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕ್ ಅಂತಾನೆ ಒಂದು ಹೇಳ್ತಾ ಇದ್ದಾರೆ. ಅಲ್ಲಲ್ಲ ಎಸ್ ಅಫ್ಕೋರ್ಸ್ ಸರ್. ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಂದು ಮಾಧ್ಯಮದೊಳಗೆ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ. ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕ್ ಅಂತಾನೆ ಒಂದು ಹೇಳ್ತಾ ಇದ್ದಾರೆ. ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪಿಎಸ್ಐ ಸಾವು ಬಗ್ಗೆ ತನಿಖೆ ನಡೀತಾ ಇದೆ. ವರ್ಗಾವಣೆ ದಂಧೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ವರ್ಗಾವಣೆಗೂ ಒಂದು ಕಾನೂನು ಅನ್ನೋದಿದೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜು ತಂಗಡಗಿ ಪಿಎಸ್ಐ ಪರಶುರಾಮ್ ಸಾವಿನ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಆಗಿದ್ರೆ ಕೋರ್ಟ್ಗೆ ಹೋಗಬಹುದಿತ್ತು. ನನ್ನ ಕ್ಷೇತ್ರದ ನಮ್ಮ ಹುಡುಗ PSI ಪರಶುರಾಮ್ ಇವತ್ತು ಮೃತಪಟ್ಟಿದ್ದಾರೆ, ತನಿಖೆ ಆಗಲಿ ಅಂತೇಳಿ ಹೇಳಿದ್ದಾರೆ ಶಿವರಾಜ್ ತಂಗಡಗಿ. ಸರ್, ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಂದು ಮಾಧ್ಯಮದೊಳಗೆ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ. ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕ್ ಅಂತಾನೆ ಒಂದು ಹೇಳ್ತಾ ಇದ್ದಾರೆ. ಅಲ್ಲಲ್ಲ ಎಸ್ ಅಫ್ಕೋರ್ಸ್ ಸರ್. ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ
ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಬ್ಬ ಒಂದು ಮಾಧ್ಯಮದೊಳಗ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ, ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕು ಅಂತಾನೆ ಒಂದು ಹೇಳ್ತಾ ಇದ್ದಾರೆ. PSI ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ PSI ಸಾವು ಬಗ್ಗೆ ತನಿಖೆ ನಡೀತಾ ಇದೆ. ವರ್ಗಾವಣೆ ದಂಧೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ವರ್ಗಾವಣೆಗೂ ಒಂದು ಕಾನೂನು ಅನ್ನೋದಿದೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜು ತಂಗಡಗಿ PSI ಪರಶುರಾಮ್ ಸಾವಿನ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಆಗಿದ್ರೆ ಕೋರ್ಟ್ಗೆ ಹೋಗಬಹುದಿತ್ತು. ನನ್ನ ಕ್ಷೇತ್ರದ ನಮ್ಮ ಹುಡುಗ PSI ಪರಶುರಾಮ್ ಇವತ್ತು ಮೃತಪಟ್ಟಿದ್ದಾರೆ, ತನಿಖೆ ಆಗಲಿ ಅಂತೇಳಿ ಹೇಳಿದ್ದಾರೆ ಶಿವರಾಜ್ ತಂಗಡಗಿ. ಸರ್, ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಬ್ಬ ಒಂದು ಮಾಧ್ಯಮದೊಳಗ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ, ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕು ಅಂತಾನೆ ಒಂದು ಹೇಳ್ತಾ ಇದ್ದಾರೆ. ಅಲ್ಲಲ್ಲ ಎಸ್ ಅಫ್ಕೋರ್ಸ್ ಸರ್. ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಬ್ಬ ಒಂದು ಮಾಧ್ಯಮದೊಳಗ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ, ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕು ಅಂತಾನೆ ಒಂದು ಹೇಳ್ತಾ ಇದ್ದಾರೆ. PSI ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ PSI ಸಾವು ಬಗ್ಗೆ ತನಿಖೆ ನಡೀತಾ ಇದೆ. ವರ್ಗಾವಣೆ ದಂಧೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ವರ್ಗಾವಣೆಗೂ ಒಂದು ಕಾನೂನು ಅನ್ನೋದಿದೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜು ತಂಗಡಗಿ PSI ಪರಶುರಾಮ್ ಸಾವಿನ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಆಗಿದ್ರೆ ಕೋರ್ಟ್ಗೆ ಹೋಗಬಹುದಿತ್ತು. ನನ್ನ ಕ್ಷೇತ್ರದ ನಮ್ಮ ಹುಡುಗ PSI ಪರಶುರಾಮ್ ಇವತ್ತು ಮೃತಪಟ್ಟಿದ್ದಾರೆ, ತನಿಖೆ ಆಗಲಿ ಅಂತೇಳಿ ಹೇಳಿದ್ದಾರೆ ಶಿವರಾಜ್ ತಂಗಡಗಿ. ಸರ್, ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಬ್ಬ ಒಂದು ಮಾಧ್ಯಮದೊಳಗ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ, ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕು ಅಂತಾನೆ ಒಂದು ಹೇಳ್ತಾ ಇದ್ದಾರೆ. ಅಲ್ಲಲ್ಲ ಎಸ್ ಅಫ್ಕೋರ್ಸ್ ಸರ್. ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಬ್ಬ ಒಂದು ಮಾಧ್ಯಮದೊಳಗ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ, ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕು ಅಂತಾನೆ ಒಂದು ಹೇಳ್ತಾ ಇದ್ದಾರೆ.